ಓಂ ಗಂ ಗಣಪತಯೇ ನಮಃ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಗೂ ಒಂದು ನಿರ್ದಿಷ್ಟ ದೇವಾಲಯವಿದ್ದು ಅಲ್ಲಿನ ದೈವಿಕ ಶಕ್ತಿ ಆ ರಾಶಿಯವರಿಗೆ ವಿಶೇಷ ಫಲ ನೀಡುತ್ತದೆ. ಇಂದು ನಾವು ವೃಶ್ಚಿಕ ರಾಶಿಯವರ ಅದೃಷ್ಟದ ದೇವಾಲಯವಾದ ಏಕಾಂಬರೇಶ್ವರ ದೇವಸ್ಥಾನದ ಮಹತ್ವವನ್ನು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ. ಮಂಗಳನನ್ನು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ಇದು ಶಕ್ತಿ, ಧೈರ್ಯ, ಆಕ್ರಮಣಶೀಲತೆ, ಭೂಮಿ ಮತ್ತು ದೈಹಿಕ ಸಾಮರ್ಥ್ಯದ ಪ್ರತೀಕವಾಗಿದೆ. ವೃಶ್ಚಿಕ ರಾಶಿಯವರ ಮೇಲೆ ಪ್ರಭಾವ. ಮಂಗಳನ ಅಧಿಪತ್ಯದಿಂದಾಗಿ ವೃಶ್ಚಿಕ ರಾಶಿಯವರು ಬಹಳ ದೃಢ ನಿಶ್ಚಯಿಗಳು, ರಹಸ್ಯವನ್ನು ಕಾಪಾಡುವವರು ಮತ್ತು ತೀವ್ರವಾದ ಭಾವನೆಗಳನ್ನು ಹೊಂದಿರುವವರಾಗಿರುತ್ತಾರೆ. ಇವರು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡುವುದಿಲ್ಲ, ಗುರಿಯನ್ನು ತಲುಪುವವರೆಗೂ ವಿಶ್ರಮಿಸುವುದಿಲ್ಲ. ಕುಜದೋಷ ಅಥವಾ ಮಂಗಳ ದೋಷ ಎಂದರೇನು? ಜನ್ಮಕುಂಡಲಿಯಲ್ಲಿ ಲಗ್ನ, ಚಂದ್ರ ಅಥವಾ ಶುಕ್ರನಿಂದ 1, 2, 4, 7, 8 ಅಥವಾ 12ನೇ ಮನೆಯಲ್ಲಿ ಮಂಗಳ ಗ್ರಹವು ಇದ್ದರೆ ಅದನ್ನು ಕುಜದೋಷ ಅಥವಾ ಮಂಗಳ ದೋಷ ಎಂದು ಕರೆಯಲಾಗುತ್ತದೆ. ಕುಜದೋಷದ ಪ್ರಭಾವಗಳು. ಕುಜದೋಷವು ವ್ಯಕ್ತಿಯ ಜೀವನದ ವಿವಿಧ ಆಯಾಮಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ನಂಬಲಾಗಿದೆ. ವೈವಾಹಿಕ ಜೀವನದಲ್ಲಿ ವಿಳಂಬ ಅಥವಾ ಅಡಚಣೆ. ಕುಜದೋಷದ ಪ್ರಮುಖ ಪರಿಣಾಮವನ್ನು ಮದುವೆಯ ವಿಷಯದಲ್ಲಿ ನೋಡಲಾಗುತ್ತದೆ. ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಕೊರತೆ, ವಾದ ವಿವಾದಗಳು ಅಥವಾ ಮದುವೆ ನಿಶ್ಚಯವಾಗುವಲ್ಲಿ ತೊಂದರೆಗಳು ಎದುರಾಗಬಹುದು. ಕೋಪ ಮತ್ತು ಆಕ್ರಮಣಶೀಲತೆ. ಮಂಗಳನ ಪ್ರಭಾವ ಹೆಚ್ಚಾದಾಗ ವ್ಯಕ್ತಿಯಲ್ಲಿ ಸಹನೆಯ ಕೊರತೆ ಉಂಟಾಗಬಹುದು. ಸಣ್ಣ ವಿಷಯಗಳಿಗೂ ಅತಿಯಾದ ಕೋಪ ಬರುವುದು, ತಕ್ಷಣದ ನಿರ್ಧಾರಗಳಿಂದ ನಷ್ಟ ಅನುಭವಿಸುವುದು ಕಂಡುಬರುತ್ತದೆ. ಆರೋಗ್ಯದ ಮೇಲೆ ಪ್ರಭಾವ. ಮಂಗಳನು ರಕ್ತಕ್ಕೆ ಸಂಬಂಧಿಸಿದ ಗ್ರಹವಾಗಿರುವುದರಿಂದ ರಕ್ತದೊತ್ತಡ, ಶಸ್ತ್ರಚಿಕಿತ್ಸೆಗಳು, ಅಪಘಾತಗಳು ಅಥವಾ ಗಾಯಗಳಾಗುವ ಸಾಧ್ಯತೆಗಳು ಇರಬಹುದು ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಆರ್ಥಿಕ ಏರಿಳಿತ. ಅತಿಯಾದ ಸಾಹಸ ಪ್ರವೃತ್ತಿಯಿಂದಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯ ಕೊರತೆ ಉಂಟಾಗಿ ನಷ್ಟ ಸಂಭವಿಸಬಹುದು. ಪರಿಹಾರೋಪಾಯಗಳು. ಜ್ಯೋತಿಷ್ಯದ ಪ್ರಕಾರ ಈ ದೋಷದ ಪ್ರಭಾವವನ್ನು ಕಡಿಮೆ ಮಾಡಲು ಈ ಕೆಳಗಿನ ಮಾರ್ಗಗಳನ್ನು ಸೂಚಿಸಲಾಗುತ್ತದೆ. ಪೂಜೆ ಮತ್ತು ಆರಾಧನೆ. ನೀವು ಉಲ್ಲೇಖಿಸಿದಂತೆ ಏಕಾಂಬರೇಶ್ವರ ದೇವಸ್ಥಾನದಂತಹ ಶಿವನ ದೇವಾಲಯಗಳಿಗೆ ಭೇಟಿ ನೀಡುವುದು, ವಿಶೇಷವಾಗಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಶಿವನನ್ನು ಪೂಜಿಸುವುದು ಶ್ರೇಷ್ಠ. ಹವನ ಅಥವಾ ಹೋಮ. ಕುಜ ಶಾಂತಿ ಹೋಮ ಮಾಡಿಸುವುದು ದೋಷ ನಿವಾರಣೆಗೆ ಪರಿಣಾಮಕಾರಿ ಎಂದು ನಂಬಲಾಗಿದೆ. ದಾನ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ವಸ್ತುಗಳು, ಬೇಳೆಕಾಳುಗಳನ್ನು ದಾನ ಮಾಡುವುದು ಮಂಗಳನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಮಂತ್ರ ಪಠಣ. ಪ್ರತಿದಿನ ಓಂ ಭೌಮಾಯ ನಮಃ ಎಂಬ ಮಂಗಳನ ಮಂತ್ರವನ್ನು ಪಠಿಸುವುದು ಉತ್ತಮ. ಗಮನಿಸಿ, ಜ್ಯೋತಿಷ್ಯವು ನಂಬಿಕೆ ಮತ್ತು ಮಾರ್ಗದರ್ಶನವಾಗಿದೆ. ಯಾವುದೇ ದೋಷದ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಶ್ರದ್ಧೆ, ಭಕ್ತಿ ಮತ್ತು ಸರಿಯಾದ ದೈವಿಕ ಚಿಂತನೆಗಳು ಜೀವನದ ಸವಾಲುಗಳನ್ನು ಎದುರಿಸಲು ನಿಮಗೆ ಆತ್ಮಸ್ಥೈರ್ಯವನ್ನು ನೀಡುತ್ತವೆ. ಪಂಚಭೂತಗಳಲ್ಲಿ ಭೂಮಿ ತತ್ವ ಮತ್ತು ಮಂಗಳನ ಸಂಬಂಧ. ಶಿವನ ಪಂಚಭೂತ ಕ್ಷೇತ್ರಗಳಲ್ಲಿ ಕಾಂಚೀಪುರದ ಏಕಾಂಬರೇಶ್ವರ ದೇವಸ್ಥಾನವು ಪೃಥ್ವಿ ಅಥವಾ ಭೂಮಿ ತತ್ವಕ್ಕೆ ಸಂಬಂಧಿಸಿದೆ. ಮಂಗಳನ ವಿಶಿಷ್ಟತೆ. ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಭೂಮಿಪುತ್ರ ಅಂದರೆ ಭೂಮಿಯ ಮಗ ಎಂದು ಕರೆಯಲಾಗುತ್ತದೆ. ಅಂದರೆ ಮಂಗಳನಿಗೂ ಭೂಮಿಗೂ ರಕ್ತ ಸಂಬಂಧದಂತೆಯೇ ನಿಕಟವಾದ ಸಂಬಂಧವಿದೆ. ಸಂಪರ್ಕ. ಭೂಮಿ ತತ್ವದ ಪ್ರಧಾನ ದೇವಸ್ಥಾನವಾದ ಏಕಾಂಬರೇಶ್ವರನಲ್ಲಿ ಮಂಗಳನ ಅಧಿಪತಿಯಾದ ಶಿವನನ್ನು ಆರಾಧಿಸುವುದು ನೇರವಾಗಿ ಮಂಗಳನ ಅನುಗ್ರಹ ಪಡೆಯಲು ಸಮಾನವಾಗಿದೆ. ಮಂಗಳ ದೋಷ ಇರುವವರು ಅಥವಾ ಮಂಗಳನಿಂದ ತೊಂದರೆ ಅನುಭವಿಸುತ್ತಿರುವವರು ಈ ಭೂಮಿ ತತ್ವದ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಆ ಗ್ರಹದ ಋಣಾತ್ಮಕ ಪ್ರಭಾವಗಳು ಭೂಮಿಯೊಳಗೆ ಲೀನವಾಗುತ್ತವೆ ಎಂಬುದು ನಂಬಿಕೆ. 2. ಕುಜದೋಷ ಮತ್ತು ಶಿವನ ಲೀಲೆ. ಜ್ಯೋತಿಷ್ಯದ ಪ್ರಕಾರ ಮಂಗಳನು ಶಕ್ತಿ, ಉಗ್ರತೆ ಮತ್ತು ಕೋಪದ ಸಂಕೇತ. ಏಕಾಂಬರೇಶ್ವರ ದೇವಸ್ಥಾನದ ಉಗಮದ ಕಥೆಯು ಇದಕ್ಕೆ ಉತ್ತರ ನೀಡುತ್ತದೆ. ತಪಸ್ಸು ಮತ್ತು ಶಾಂತಿ. ದೇವಿಯಾದ ಕಾಮಾಕ್ಷಿಯು
ಶಿವನನ್ನು ಒಲಿಸಿಕೊಳ್ಳಲು ಕಾಂತಿಯಲ್ಲಿರುವ ಮಾವಿನ ಮರದ ಕೆಳಗೆ ಮರಳಿನಿಂದ ಶಿವಲಿಂಗವನ್ನು ಮಾಡಿ ತಪಸ್ಸು ಮಾಡುತ್ತಾಳೆ. ಇಲ್ಲಿ ಶಿವನು ಅತ್ಯಂತ ಶಾಂತಮೂರ್ತಿಯಾಗಿ ನೆಲೆಸಿದ್ದಾನೆ. ಶಮನಕಾರಿ ಶಕ್ತಿ ಮಂಗಳನ ಉಗ್ರತೆಯನ್ನು ತಣ್ಣಗಾಗಿಸುವ ಅಥವಾ ಶಮನ ಮಾಡುವ ಅದ್ಭುತ ಶಕ್ತಿಯು ಏಕಾಂಬರೇಶ್ವರನ ಸನ್ನಿಧಿಯಲ್ಲಿದೆ. ಕುಜದೋಷವಿರುವ ವ್ಯಕ್ತಿಯ ಜಾತಕದಲ್ಲಿ ಮಂಗಳನು ಉರಿಯುತ್ತಿರುವ ಜ್ವಾಲೆಯಂತಿದ್ದರೆ ಇಲ್ಲಿನ ಪೃಥ್ವಿ ತತ್ವದ ಶಿವಲಿಂಗವು ಆ ಉರಿಯನ್ನು ತಣ್ಣಗಾಗಿಸಿ ವ್ಯಕ್ತಿಗೆ ತಾಳ್ಮೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. 3500 ವರ್ಷಗಳ ಹಳೆಯ ಮಾವಿನ ಮರ ಚೈತನ್ಯದ ಮೂಲ. ಈ ದೇವಸ್ಥಾನದ ಆವರಣದಲ್ಲಿರುವ ಪುರಾತನ ಮಾವಿನ ಮರವು 4 ಕವಲುಗಳನ್ನು ಹೊಂದಿದ್ದು ಅವು 4 ವೇದಗಳನ್ನು ಪ್ರತಿನಿಧಿಸುತ್ತವೆ. ಮಂಗಳನ ಶಕ್ತಿ ಕೇಂದ್ರ. ಜ್ಯೋತಿಷ್ಯದಲ್ಲಿ ಮಂಗಳನು ಆಕ್ರಮಣಶೀಲತೆಯನ್ನು ನೀಡುತ್ತಾನೆ. ಆದರೆ ಈ ಮರದ ಕೆಳಗೆ ಕುಳಿತು ಧ್ಯಾನಿಸುವುದರಿಂದ ಅಥವಾ ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಆ ಆಕ್ರಮಣಶೀಲತೆಯು ರಚನಾತ್ಮಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ವೃಶ್ಚಿಕ ರಾಶಿಯವರು ಸ್ವಾಭಾವಿಕವಾಗಿ ಹೆಚ್ಚಿನ ಉತ್ಸಾಹ ಮತ್ತು ತೀಕ್ಷ್ಣತೆಯನ್ನು ಹೊಂದಿರುತ್ತಾರೆ. ಈ ದೇವಾಲಯದ ವಾತಾವರಣವು ಅವರಿಗೆ ಆ ತೀಕ್ಷ್ಣತೆಯನ್ನು ನಿಯಂತ್ರಣದಲ್ಲಿಡಲು ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. 4. ಜ್ಯೋತಿಷ್ಯದ ದೃಷ್ಟಿಕೋನ. ಮಂಗಳನು ವೃಶ್ಚಿಕ ರಾಶಿಯ ಅಧಿಪತಿಯಾಗಿರುವುದರಿಂದ ವೃಶ್ಚಿಕ ರಾಶಿಯವರು ತಮ್ಮ ಅಧಿಪತಿಯ ದೋಷಗಳನ್ನು ಪರಿಹರಿಸಿಕೊಳ್ಳಲು ಭೂಮಿ ತತ್ವದ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುವುದು ಅತ್ಯಗತ್ಯ. ಏಕಾಂಬರೇಶ್ವರನೇ ಪರಿಹಾರ. ಕುಜದೋಷ ಇರುವವರು ಕಾಂಚೀಪುರಕ್ಕೆ ಹೋಗಿ ಮಣ್ಣಿನಿಂದ ಮಾಡಿದ ಶಿವಲಿಂಗಕ್ಕೆ ಅಭಿಷೇಕ ಅಥವಾ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿದೆ. ಇದು ಮಂಗಳನ ದೋಷವನ್ನು ಕಳೆದು ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಮಂಗಳನು ಶಕ್ತಿಯ ಸ್ವರೂಪ. ಆದರೆ ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಏಕಾಂಬರೇಶ್ವರನ ಆಶೀರ್ವಾದ ಅಗತ್ಯ. ಭೂಮಿ ಪುತ್ರನಾದ ಮಂಗಳನ ದೋಷಗಳಿಗೆ ಭೂಮಿ ತತ್ವದ ಕ್ಷೇತ್ರವೇ ಅಂತಿಮ ಔಷಧ. ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಲು ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶಾಸ್ತ್ರೋಕ್ತವಾಗಿದೆ. ಕುಜದೋಷ ಅಥವಾ ಮಂಗಳ ದೋಷವು ಜಾತಕದಲ್ಲಿರುವ ಒಂದು ಪ್ರಮುಖ ದೋಷವಾಗಿದೆ. ಈ ದೋಷವನ್ನು ನಿವಾರಿಸಲು ಕಾಂಚೀಪುರದ ಏಕಾಂಬರೇಶ್ವರ ದೇವಸ್ಥಾನವು ಅತ್ಯಂತ ಶಕ್ತಿಶಾಲಿ ತಾಣವೆಂದು ಪರಿಗಣಿಸಲಾಗಿದೆ. ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರಿಂದ ಭಕ್ತರಿಗೆ ದೊರೆಯುವ ಲಾಭಗಳನ್ನು ಈ ಕೆಳಗಿನಂತೆ ವಿವರವಾಗಿ ನೋಡಬಹುದು. 1. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ. ಕುಜದೋಷದ ಪ್ರಭಾವದಿಂದ ಮದುವೆಯಲ್ಲಿ ವಿಳಂಬವಾಗುವುದು ಅಥವಾ ದಂಪತಿಗಳ ನಡುವೆ ಅನಗತ್ಯ ಜಗಳಗಳು ಉಂಟಾಗುವುದು ಸಾಮಾನ್ಯ. ಲಾಭ. ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸುವುದರಿಂದ ಮಂಗಳನ ಉಗ್ರ ಪ್ರಭಾವವು ಶಾಂತವಾಗಿ ಸಂಗಾತಿಯ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಮದುವೆಗೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗಿ ಸುಖಮಯ ದಾಂಪತ್ಯ ಜೀವನಕ್ಕೆ ದಾರಿ ಸುಗಮವಾಗುತ್ತದೆ. 2. ಕೋಪ ಮತ್ತು ಆಕ್ರಮಣಶೀಲತೆಯ ನಿಯಂತ್ರಣ. ವೃಶ್ಚಿಕ ರಾಶಿಯವರು ಮಂಗಳನ ಅಧಿಪತ್ಯದಲ್ಲಿರುವುದರಿಂದ ಸಹಜವಾಗಿ ಹೆಚ್ಚಿನ ಆವೇಶ ಅಥವಾ ಕೋಪವನ್ನು ಹೊಂದಿರುತ್ತಾರೆ. ಕುಜದೋಷವಿದ್ದರೆ ಇದು ಇನ್ನೂ ಹೆಚ್ಚಾಗುತ್ತದೆ. ಲಾಭ. ಈ ದೇವಸ್ಥಾನದ ಭೂಮಿ ತತ್ವ ಅಥವಾ ಪೃಥ್ವಿಲಿಂಗದ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿನ ಉದ್ವೇಗವು ಕಡಿಮೆಯಾಗುತ್ತದೆ. ವ್ಯಕ್ತಿಗೆ ತಾಳ್ಮೆ, ಏಕಾಗ್ರತೆ ಮತ್ತು ಮಾನಸಿಕ ಸ್ಥಿರತೆ ಲಭಿಸುತ್ತದೆ. ಇದು ಕೋಪವನ್ನು ರಚನಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. 3. ಆರೋಗ್ಯ ಸಮಸ್ಯೆಗಳ ನಿವಾರಣೆ. ಜ್ಯೋತಿಷ್ಯದ ಪ್ರಕಾರ ಮಂಗಳನು ರಕ್ತ, ಶಸ್ತ್ರಚಿಕಿತ್ಸೆಗಳು, ಅಪಘಾತಗಳು ಮತ್ತು ಉರಿಯೂತದ ಕಾಯಿಲೆಗಳಿಗೆ ಕಾರಕ. ಲಾಭ. ಏಕಾಂಬರೇಶ್ವರನಿಗೆ ಅಭಿಷೇಕ ಮಾಡಿಸುವುದರಿಂದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಅಥವಾ ಆಗಾಗ್ಗೆ ಅಪಘಾತಗಳ ಭೀತಿಯಲ್ಲಿರುವವರಿಗೆ ಈ ವಿಶೇಷ ಪೂಜೆಯು ಒಂದು ರೀತಿಯ ಕವಚದಂತೆ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. 4. ಆರ್ಥಿಕ ಸ್ಥಿರತೆ ಮತ್ತು ಭೂ ಸಂಬಂಧಿತ ಸಮಸ್ಯೆಗಳು. ಮಂಗಳನು ಭೂಮಿಗೆ ಸಂಬಂಧಿಸಿದ ಕಾರಕ ಗ್ರಹವಾದ್ದರಿಂದ ಆಸ್ತಿ-ಪಾಸ್ತಿ ವಿವಾದಗಳು ಮತ್ತು ಸಾಲದ ಬಾಧೆಗಳು ಮಂಗಳನ ದೋಷದಿಂದ ಉಂಟಾಗಬಹುದು. ಲಾಭ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದರಿಂದ
ಸ್ಥಗಿತಗೊಂಡಿರುವ ಆಸ್ತಿ ವ್ಯವಹಾರಗಳು ಕೈಗೂಡುತ್ತವೆ. ಭೂಮಿಗೆ ಸಂಬಂಧಿಸಿದ ವಿವಾದಗಳು ಇತ್ಯರ್ಥವಾಗುತ್ತವೆ ಮತ್ತು ಆರ್ಥಿಕವಾಗಿ ಸ್ಥಿರತೆಯನ್ನು ಪಡೆಯಲು ಸಹಕಾರಿಯಾಗುತ್ತದೆ. 5. ವೃತ್ತಿ ಜೀವನದಲ್ಲಿನ ಅಡೆತಡೆಗಳ ನಿವಾರಣೆ. ಕೆಲವು ವೃತ್ತಿಗಳಲ್ಲಿ ನಿರಂತರವಾದ ಅಡೆತಡೆಗಳು, ಸಹೋದ್ಯೋಗಿಗಳೊಂದಿಗೆ ಜಗಳ ಅಥವಾ ಉದ್ಯೋಗದಲ್ಲಿ ಅಸ್ಥಿರತೆ ಇರಬಹುದು. ಲಾಭ. ವಿಶೇಷ ಪೂಜೆಯು ಮಂಗಳನ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಕೆಲಸದ ಸ್ಥಳದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತೆರೆದುಕೊಡಲು ನೆರವಾಗುತ್ತದೆ. ದೇವಸ್ಥಾನದಲ್ಲಿ ಮಾಡಿಸಬಹುದಾದ ವಿಶೇಷ ಪೂಜಾ ವಿಧಿಗಳು. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ಕೆಳಗಿನ ಪೂಜೆಗಳನ್ನು ಗಮನಿಸಿ. ಅಭಿಷೇಕ. ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸುವುದು. ಅರ್ಚನೆ. ನಿಮ್ಮ ಹೆಸರು, ರಾಶಿ ಮತ್ತು ನಕ್ಷತ್ರವನ್ನು ಹೇಳಿ ಅರ್ಚನೆ ಮಾಡಿಸುವುದು. ಮಾವಿನ ಮರದ ಪ್ರದಕ್ಷಿಣೆ. ದೇವಾಲಯದ ಆವರಣದಲ್ಲಿರುವ 3500 ವರ್ಷಗಳ ಹಳೆಯ ಮಾವಿನ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಸಂಕಲ್ಪವನ್ನು ತಿಳಿಸುವುದು. ದಾನ. ದೇವಸ್ಥಾನದ ಆವರಣದಲ್ಲಿರುವ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ಮಂಗಳನ ಅನುಗ್ರಹವನ್ನು ದ್ವಿಗುಣಗೊಳಿಸುತ್ತದೆ. ಪ್ರಮುಖ ಸಲಹೆ. ಪೂಜೆಯ ಸಮಯದಲ್ಲಿ ಓಂ ಅಗ್ನಿಪುತ್ರಾಯ ವಿದ್ಮಹೆ ಭೂಮಿಪುತ್ರಾಯ ಧೀಮಹಿ ತನ್ನೋ ಕುಜಃ ಪ್ರಚೋದಯಾತ್ ಎಂಬ ಮಂಗಳ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಹೆಚ್ಚಿನ ಲಾಭವನ್ನು ನೀಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇದು ಕೇವಲ ಪ್ರವಾಸವಲ್ಲ, ಆತ್ಮ ಸಾಕ್ಷಾತ್ಕಾರ ಮತ್ತು ಜೀವನದ ದೋಷಗಳನ್ನು ಕಳೆಯುವ ಒಂದು ಮಹತ್ವದ ಯಾತ್ರೆಯಾಗಿದೆ. ವೃಶ್ಚಿಕ ರಾಶಿಯವರ ಪಾಲಿಗೆ ಏಕಾಂಬರೇಶ್ವರ ದೇವಸ್ಥಾನದ ಭೇಟಿಯು ಕೇವಲ ಒಂದು ದೇವಸ್ಥಾನದ ಪ್ರವಾಸವಲ್ಲ, ಅದೊಂದು ಜೀವನದ ತಿರುವು. ವೃಶ್ಚಿಕ ರಾಶಿಯವರು ಅತಿಯಾದ ಸಂವೇದನಾಶೀಲರು ಮತ್ತು ಭಾವನಾತ್ಮಕವಾಗಿ ಬಹಳ ತೀವ್ರವಾದವರು. ಇವರ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಹೆಚ್ಚಾಗಿ ಮಾನಸಿಕ ಆತಂಕ, ಹಠಾತ್ ನಿರ್ಧಾರಗಳಿಂದ ಉಂಟಾಗುವ ನಷ್ಟ ಅಥವಾ ದಾಂಪತ್ಯದ ಅಸಮತೋಲನವಾಗಿರುತ್ತದೆ. ಈ ದೇವಾಲಯವು ಹೇಗೆ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂಬುದು ಭಕ್ತರ ಅನುಭವಗಳ ಆಧಾರದ ಮೇಲೆ ಈ ಕೆಳಗಿನಂತೆ ವಿವರಿಸಬಹುದು. 1. ಅತಿಯಾದ ಯೋಚನೆ ಮತ್ತು ಮಾನಸಿಕ ಗೊಂದಲದಿಂದ ಮುಕ್ತಿ. ವೃಶ್ಚಿಕ ರಾಶಿಯವರಿಗೆ ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಯೋಚನೆ ಮಾಡುವ ಸ್ವಭಾವ ಹೆಚ್ಚು. ಇದರಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲಕ್ಕೀಡಾಗುತ್ತಾರೆ. ಅನುಭವ. ಅನೇಕ ಭಕ್ತರು ಹೇಳುವಂತೆ ಏಕಾಂಬರೇಶ್ವರನ ಸನ್ನಿಧಿಯಲ್ಲಿ ನಿಂತಾಗ ಮನಸ್ಸಿನಲ್ಲಿದ್ದ ಸಾವಿರಾರು ಗೊಂದಲಗಳು ತಾನಾಗಿಯೇ ಶಾಂತವಾಗುತ್ತವೆ. ಇಲ್ಲಿನ ಶಕ್ತಿಯು ಮನಸ್ಸಿನ ಹೈಪರ್ ಆಕ್ಟಿವ್ ಸ್ಥಿತಿಯನ್ನು ಕಡಿಮೆ ಮಾಡಿ ಸ್ಪಷ್ಟವಾಗಿ ಯೋಚಿಸುವ ಶಕ್ತಿಯನ್ನು ನೀಡುತ್ತದೆ. ಇದು ಅವರು ಜೀವನದ ಕಠಿಣ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ನೆರವಾಗುತ್ತದೆ. 2. ಗುಪ್ತ ಶತ್ರುಗಳು ಮತ್ತು ಆಂತರಿಕ ಭಯದ ನಿರ್ಮೂಲನೆ. ವೃಶ್ಚಿಕ ರಾಶಿಯವರು ಎದುರಿಸುವ ಮತ್ತೊಂದು ಸಮಸ್ಯೆ ಎಂದರೆ ಆಂತರಿಕ ಭಯ ಅಥವಾ ಸುತ್ತಲಿರುವವರ ಬಗ್ಗೆ ಅತಿಯಾದ ಅನುಮಾನ. ಅನುಭವ. ಶಿವನ ಪೃಥ್ವಿ ತತ್ವವು ಭೂಮಿಯಷ್ಟೇ ಸ್ಥಿರವಾದ ರಕ್ಷಣೆಯನ್ನು ನೀಡುತ್ತದೆ. ಏಕಾಂಬರೇಶ್ವರನ ದರ್ಶನ ಪಡೆದ ಭಕ್ತರು ತಮ್ಮ ಜೀವನದಲ್ಲಿ ಅನಗತ್ಯವಾಗಿ ಕಾಡುತ್ತಿದ್ದ ಭಯ ಅಥವಾ ಅಸ್ಥಿರತೆಯ ಭಾವನೆ ಮಾಯವಾಗಿದೆ ಎಂದು ಹೇಳುತ್ತಾರೆ. ಅವರು ಜೀವನದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಮತ್ತು ನಿರ್ಭಯತೆಯನ್ನು ಅನುಭವಿಸುತ್ತಾರೆ. 3. ದಾಂಪತ್ಯ ಜೀವನದಲ್ಲಿನ ಭಿನ್ನಾಭಿಪ್ರಾಯಗಳ ನಿವಾರಣೆ. ಮಂಗಳನ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ಕಟುವಾಗಿರಬಹುದು. ಇದರಿಂದ ಸಂಗಾತಿಯೊಂದಿಗೆ ಜಗಳವಾಗುತ್ತದೆ. ಅನುಭವ. ಬಹಳಷ್ಟು ದಂಪತಿಗಳು ಮದುವೆಯ ನಂತರದ ಕಹಿ ಘಟನೆಗಳಿಂದ ಬೇಸತ್ತು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ವಾತಾವರಣವು ಅವರ ಕೋಪವನ್ನು ತಣ್ಣಗಾಗಿಸಿದೆ ಎಂದು ಸಾಕ್ಷ್ಯ ನುಡಿದಿದ್ದಾರೆ. ಶಿವನ ಸನ್ನಿಧಿಯಲ್ಲಿ ಅರ್ಚನೆ ಮಾಡಿಸಿದ ನಂತರ ಅವರ ನಡುವಿನ ಸಂವಹನದಲ್ಲಿ ಸುಧಾರಣೆ ಕಂಡುಬಂದಿದ್ದು ಅಡೆತಡೆಗಳಿದ್ದ ದಾಂಪತ್ಯವು ಮತ್ತೆ ಹಳಿಗೆ ಮರಳಿದೆ. 4. ಸ್ಥಗಿತಗೊಂಡ ಕೆಲಸಗಳು ಮತ್ತು ಆರ್ಥಿಕ ಮುಗ್ಗಟ್ಟು. ವೃಶ್ಚಿಕ ರಾಶಿಯವರು ಎಷ್ಟೇ ಪ್ರಯತ್ನಪಟ್ಟರೂ ಕೊನೆಯ ಹಂತದಲ್ಲಿ ಕೆಲಸಗಳು ಕೈತಪ್ಪಿ ಹೋಗುವುದು ಸಾಮಾನ್ಯ. ಅನುಭವ.
ಹಲವು ವೃತ್ತಿಪರರು ತಮ್ಮ ಕೆಲಸಗಳಲ್ಲಿ ನಿರಂತರ ಅಡೆತಡೆಗಳನ್ನು ಎದುರಿಸುತ್ತಿದ್ದಾಗ ಈ ದೇವಸ್ಥಾನಕ್ಕೆ ಬಂದು ಶಿವನಿಗೆ ಮಾವಿನ ಹಣ್ಣಿನ ಅಭಿಷೇಕ ಅಥವಾ ಪೂಜೆ ಮಾಡಿಸಿದ ಮೇಲೆ ಅಡೆತಡೆಗಳು ನಿವಾರಣೆಯಾಗಿ ದಾರಿ ಸುಗಮವಾಯಿತು ಎಂದು ತಿಳಿಸುತ್ತಾರೆ. ಇದು ಅವರಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತದೆ. 5. ಮಂಗಳವಾರದ ವಿಶೇಷ ಶಕ್ತಿ. ವೃಶ್ಚಿಕ ರಾಶಿಯವರಿಗೆ ಮಂಗಳವಾರ ಅತ್ಯಂತ ಮಹತ್ವದ ದಿನ. ಅನುಭವ. ವೃಶ್ಚಿಕ ರಾಶಿಯವರು ಮಂಗಳವಾರದಂದು ಈ ದೇವಾಲಯಕ್ಕೆ ಹೋಗುವುದು ಅಥವಾ ತಮ್ಮ ಸ್ಥಳೀಯ ಶಿವನ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಮಾಡುವುದು ಅವರಿಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆದಿದೆ. ಆ ದಿನ ಪಠಿಸುವ ಮಂತ್ರಗಳು ಮತ್ತು ಅವರು ಮಾಡುವ ದಾನಗಳು ಅವರ ಜಾತಕದಲ್ಲಿನ ಮಂಗಳನ ನಕಾರಾತ್ಮಕತೆಯನ್ನು ತಕ್ಷಣವೇ ಕಡಿಮೆಗೊಳಿಸುತ್ತವೆ ಎಂಬುದು ಹಲವರ ಅನುಭವ. ನೋಡಿ, ವೃಶ್ಚಿಕ ರಾಶಿಯವರು ಅಂದರೆ ಸಮುದ್ರದಂಥವರು. ಮೇಲೆ ಶಾಂತವಾಗಿ ಕಂಡರೂ ಒಳಗೆ ಅತೀವ ಒತ್ತಡವಿರುತ್ತದೆ. ಏಕಾಂಬರೇಶ್ವರ ದೇವಸ್ಥಾನಕ್ಕೆ ಹೋಗುವುದು ಎಂದರೆ ಆ ಸಮುದ್ರದ ಅಲೆಗಳನ್ನು ಶಿವನ ಸನ್ನಿಧಿಯಲ್ಲಿ ಶಾಂತಗೊಳಿಸುವುದು ಎಂದರ್ಥ. ಇಲ್ಲಿಗೆ ಬಂದು ಒಮ್ಮೆ ಆ ಮಾವಿನ ಮರದ ಕೆಳಗೆ ಕಣ್ಣು ಮುಚ್ಚಿ ಕುಳಿತರೆ ನಿಮ್ಮ ಜೀವನದ ಅರ್ಧದಷ್ಟು ಅಡೆತಡೆಗಳು ಅಲ್ಲಿಯೇ ಬಗೆಹರಿಯುತ್ತವೆ. ದೇವಸ್ಥಾನದ ಭೇಟಿಗೆ ಸೂಕ್ತ ಸಮಯ. ದೈನಂದಿನ ಸಮಯ ಬೆಳಿಗ್ಗೆ 6ರಿಂದ 12:30 ಮತ್ತು ಸಂಜೆ 4ರಿಂದ ರಾತ್ರಿ 8:30. ವಿಶೇಷ ದಿನಗಳು. ಮಂಗಳವಾರದಂದು ಭೇಟಿ ನೀಡುವುದು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ಇದರ ಜೊತೆಗೆ ಪ್ರದೋಷ ಕಾಲ ಅಂದರೆ ತ್ರಯೋದಶಿ ತಿಥಿ ಮತ್ತು ಸೋಮವಾರಗಳಂದು ಭೇಟಿ ನೀಡುವುದು ವಿಶೇಷ ಫಲ ನೀಡುತ್ತದೆ. ಋತುಮಾನ. ಕಾಂಚೀಪುರಂ ಉಷ್ಣವಲಯದ ಪ್ರದೇಶವಾಗಿರುವುದರಿಂದ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಸಮಯ ಭೇಟಿಗೆ ಅತ್ಯಂತ ಆಹ್ಲಾದಕರವಾಗಿರುತ್ತದೆ. ದೇವಸ್ಥಾನಕ್ಕೆ ತಲುಪುವುದು ಹೇಗೆ? ವಿಮಾನದ ಮೂಲಕ. ಹತ್ತಿರದ ವಿಮಾನ ನಿಲ್ದಾಣ ಚೆನ್ನೈ. ಅಲ್ಲಿಂದ ಕಾಂಚೀಪುರಂ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ರೈಲು ಮಾರ್ಗ. ಕಾಂಚೀಪುರಂ ರೈಲು ನಿಲ್ದಾಣವು ಚೆನ್ನೈ ಮತ್ತು ದಕ್ಷಿಣ ಭಾರತದ ಪ್ರಮುಖ ನಗರಗಳೊಂದಿಗೆ ಸಂಪರ್ಕ ಹೊಂದಿದೆ. ರಸ್ತೆ ಮಾರ್ಗ. ಚೆನ್ನೈನಿಂದ ಕಾಂಚೀಪುರಂಗೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ನಿರಂತರವಾಗಿ ಲಭ್ಯವಿದೆ. 3. ವೃಶ್ಚಿಕ ರಾಶಿಯವರಿಗಾಗಿ ವಿಶೇಷ ಪೂಜಾ ಸಲಹೆಗಳು. ದೇವಸ್ಥಾನಕ್ಕೆ ಹೋದಾಗ ಈ ಕ್ರಮಗಳನ್ನು ಪಾಲಿಸುವುದು ಮಂಗಳಕರ. ಸಂಕಲ್ಪ. ದೇವಸ್ಥಾನದ ಅರ್ಚಕರ ಬಳಿ ತೆರಳಿ ನಿಮ್ಮ ಹೆಸರು, ಗೋತ್ರ ಮತ್ತು ವೃಶ್ಚಿಕ ರಾಶಿಯ ನಕ್ಷತ್ರವನ್ನು ತಿಳಿಸಿ ಕುಜದೋಷ ಪರಿಹಾರಾರ್ಥವಾಗಿ ಅರ್ಚನೆ ಮಾಡಿಸಿ. ಅಭಿಷೇಕ. ಪವಿತ್ರ ಗಂಗಾಜಲ ಅಥವಾ ಪಂಚಾಮೃತದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸುವುದು ಅತ್ಯಂತ ಶಕ್ತಿಯುತ ಪರಿಹಾರವಾಗಿದೆ. ಮಾವಿನ ಮರದ ಆರಾಧನೆ. ದೇವಾಲಯದ ಆವರಣದಲ್ಲಿರುವ ಪುರಾತನ ಮಾವಿನ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಶಿವನಿಗೆ ಸಮರ್ಪಿಸಿ. ದಾನ. ದೇವಸ್ಥಾನದ ಹೊರಗಿರುವ ಬಡವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡುವುದು ಮಂಗಳನ ಅನುಗ್ರಹ ಪಡೆಯಲು ಇರುವ ಸುಲಭ ಮಾರ್ಗ. ಸ್ನೇಹಿತರೆ, ನೀವು ಈ ದೇವಸ್ಥಾನದ ಆವರಣಕ್ಕೆ ಕಾಲಿಟ್ಟಾಗ ಕೇವಲ ಕಲ್ಲುಗಳನ್ನಲ್ಲ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಯನ್ನು ಸ್ಪರ್ಶಿಸುತ್ತೀರಿ. ಪಲ್ಲವರ ಕಾಲದ ಕಲೆಯು, ವಿಜಯನಗರದ ವೈಭವವೂ ಇಲ್ಲಿ ಇಂದಿಗೂ ಜೀವಂತವಾಗಿದೆ. ಏಕಾಂಬರೇಶ್ವರ ದೇವಸ್ಥಾನದ ಇತಿಹಾಸವು ಕೇವಲ ಕಲ್ಲು ಮತ್ತು ಕಂಬಗಳ ಕಥೆಯಲ್ಲ, ಇದು ತಪಸ್ಸು, ಭಕ್ತಿ ಮತ್ತು ದೈವಿಕ ಶಕ್ತಿಯ ಐತಿಹ್ಯ. 1. ಏಕಾಂಬರೇಶ್ವರ ಎಂಬ ಹೆಸರಿನ ಹಿಂದಿನ ಮರ್ಮ. ಏಕ ಎಂದರೆ ಒಂದು, ಅಂಬರ ಎಂದರೆ ಮಾವಿನ ಮರ, ಅಂದರೆ ಒಂದೇ ಮಾವಿನ ಮರದ ಅಡಿಯಲ್ಲಿ ನೆಲೆಸಿರುವ ಶಿವ ಎಂಬುದು ಇದರ ಅರ್ಥ. ಪೌರಾಣಿಕವಾಗಿ ಪಾರ್ವತೀ ದೇವಿ ಇಲ್ಲಿ ಶಿವನನ್ನು ಒಲಿಸಿಕೊಳ್ಳಲು ಮಾವಿನ ಮರದ ಕೆಳಗೆ ತಪಸ್ಸು ಮಾಡಿದಳು ಎಂಬ ಕಥೆ ಪ್ರಚಲಿತದಲ್ಲಿದೆ. ಐತಿಹಾಸಿಕ ಹಿನ್ನೆಲೆ. ಈ ದೇವಾಲಯವು ಭಾರತದ ಅತ್ಯಂತ ಹಳೆಯ ಮತ್ತು ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ನಿರ್ಮಾಣ. ಈ ಆಲಯದ ನಿರ್ಮಾಣವು ಪಲ್ಲವರ ಕಾಲದಲ್ಲಿ ಆರಂಭವಾಯಿತು. ನಂತರ ಚೋಳರು, ಪಾಂಡ್ಯರು ಮತ್ತು ವಿಜಯನಗರದ ಅರಸರು, ವಿಶೇಷವಾಗಿ ಕೃಷ್ಣದೇವರಾಯ, ಇದನ್ನು ಇನ್ನಷ್ಟು ವಿಸ್ತರಿಸಿ ಭವ್ಯಗೊಳಿಸಿದರು. ಶಾಸನಗಳು. ದೇವಸ್ಥಾನದ ಗೋಡೆಗಳ ಮೇಲೆ ಹಲವಾರು ಪ್ರಾಚೀನ ಶಾಸನಗಳಿವೆ.
ಇವುಗಳು ದಕ್ಷಿಣ ಭಾರತದ ರಾಜವಂಶಗಳ ಆಡಳಿತ ಮತ್ತು ಭಕ್ತಿಯ ಬದ್ಧತೆಯನ್ನು ಸಾರುತ್ತವೆ. 3. ವಾಸ್ತುಶಿಲ್ಪದ ಅದ್ಭುತ. ರಾಜಗೋಪುರ. ಈ ದೇವಾಲಯದ ರಾಜಗೋಪುರವು 59 ಮೀಟರ್ ಸುಮಾರು 196 ಅಡಿ ಎತ್ತರವಿದೆ. ಇದು ಭಾರತದಲ್ಲಿಯೇ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ಇದನ್ನು ವಿಜಯನಗರದ ಅರಸರು ನಿರ್ಮಿಸಿದರು. ಸಹಸ್ರಲಿಂಗ. ದೇವಾಲಯದ ಒಳಗೆ 1000 ಶಿವಲಿಂಗಗಳನ್ನು ಹೊಂದಿರುವ ಸಹಸ್ರಲಿಂಗವನ್ನು ಕಾಣಬಹುದು. ಇದು ಒಂದು ವಿಶಿಷ್ಟ ದೃಶ್ಯ. ಕಂಬಗಳ ವೈಶಿಷ್ಟ್ಯ. 1000 ಕಂಬಗಳ ಮಂಟಪವು ವಿಜಯನಗರದ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಪ್ರತಿಯೊಂದು ಕಂಬವು ಕಲಾತ್ಮಕವಾಗಿ ಕೆತ್ತಲ್ಪಟ್ಟಿದೆ. 4. ಪೌರಾಣಿಕ ಹಿನ್ನೆಲೆ. ಒಮ್ಮೆ ಪಾರ್ವತೀದೇವಿ ಶಿವನೊಂದಿಗೆ ಮೋಜಿನಿಂದ ಕಣ್ಣು ಮುಚ್ಚಾಲೆ ಆಡುವಾಗ ಆಕೆ ಶಿವನ ಕಣ್ಣುಗಳನ್ನು ಮುಚ್ಚುತ್ತಾಳೆ. ಇದರಿಂದ ಬ್ರಹ್ಮಾಂಡದಲ್ಲಿ ಕತ್ತಲೆ ಕವಿಯುತ್ತದೆ. ತಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಶಿವನು ದೇವಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ. ದೇವಿ ಕಾಂಚೀಪುರದಲ್ಲಿ ವೇಗವತಿ ನದಿಯ ತೀರದಲ್ಲಿ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ತಪಸ್ಸು ಮಾಡುತ್ತಾಳೆ. ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಇಲ್ಲಿಯೇ ನೆಲೆಸುತ್ತಾನೆ. 5. ಪಂಚಭೂತಗಳಲ್ಲಿ ಪೃಥ್ವಿ ಕ್ಷೇತ್ರ. ಶಿವನ ಪಂಚಭೂತ ಕ್ಷೇತ್ರಗಳಲ್ಲಿ ಏಕಾಂಬರೇಶ್ವರನು ಭೂಮಿ ಅಂದರೆ ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತಾನೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗವು ಮಣ್ಣಿನಿಂದ ನಿರ್ಮಿಸಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಶಿವಲಿಂಗಕ್ಕೆ ಸಾಂಪ್ರದಾಯಿಕ ಅಭಿಷೇಕದ ಬದಲಾಗಿ ಅತ್ಯಂತ ಎಚ್ಚರಿಕೆಯಿಂದ ಪೂಜೆಗಳನ್ನು ಮಾಡಲಾಗುತ್ತದೆ. ಇದು ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟವಾದ ವೈಶಿಷ್ಟ್ಯ. 6. 3500 ವರ್ಷಗಳ ಹಳೆಯ ಮಾವಿನ ಮರ. ದೇವಸ್ಥಾನದ ಆವರಣದಲ್ಲಿರುವ ಮಾವಿನ ಮರವು ಸುಮಾರು 3500 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಇದರ 4 ಕೊಂಬೆಗಳು 4 ವೇದಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಪ್ರತಿ ಕೊಂಬೆಯು ಪ್ರತಿ ಋತುವಿನಲ್ಲಿ ಭಿನ್ನವಾದ ರುಚಿಯ ಮಾವಿನ ಹಣ್ಣುಗಳನ್ನು ನೀಡುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಸಹೃದಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಅದೃಷ್ಟದ ದೇವಾಲಯವಾದ ತಮಿಳುನಾಡಿನ ಕಾಂಚೀಪುರದ ಪವಿತ್ರ ಏಕಾಂಬರೇಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಜೀವನವೆಂದರೆ ಅಡೆತಡೆಗಳು ಸಹಜ, ಆದರೆ ಆ ಅಡೆತಡೆಗಳನ್ನು ಎದುರಿಸುವ ಶಕ್ತಿಯನ್ನು ಪಡೆಯುವುದು ನಮ್ಮ ಕೈಯಲ್ಲಿದೆ. ಮಂಗಳ ಗ್ರಹದ ಅಧಿಪತಿಯಾದ ವೃಶ್ಚಿಕ ರಾಶಿಯವರಿಗೆ ಭೂಮಿ ತತ್ವದ ಈ ಏಕಾಂಬರೇಶ್ವರನ ಸನ್ನಿಧಿಯು ಒಂದು ಆಧ್ಯಾತ್ಮಿಕ ತಾಣ ಮಾತ್ರವಲ್ಲ, ಇದು ನಿಮ್ಮ ಕೋಪವನ್ನು ಶಾಂತಗೊಳಿಸುವ, ನಿಮ್ಮ ಅನಿಶ್ಚಿತತೆಯನ್ನು ನಿವಾರಿಸುವ ಮತ್ತು ನಿಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸುವ ಒಂದು ಶಕ್ತಿ ಕೇಂದ್ರವಾಗಿದೆ. ನೀವು ಎಷ್ಟೇ ಕೆಲಸದ ಒತ್ತಡದಲ್ಲಿರಲಿ ಅಥವಾ ಜೀವನದಲ್ಲಿ ಯಾವುದೋ ಒಂದು ಗೊಂದಲದಲ್ಲಿರಲಿ, ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಪವಿತ್ರ ಮಾವಿನ ಮರದ ಕೆಳಗೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಅಲ್ಲಿ ನಿಮಗೆ ಸಿಗುವ ಮಾನಸಿಕ ನೆಮ್ಮದಿ ಮತ್ತು ಆತ್ಮಸ್ಥೈರ್ಯ ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಗಿಂತ ದೊಡ್ಡದಾಗಿರುತ್ತದೆ ಎಂಬುದು ಅದೆಷ್ಟೋ ಭಕ್ತರ ನಂಬಿಕೆ. ನಮ್ಮ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದ ವೃಶ್ಚಿಕ ರಾಶಿಯವರಿಗೆ ಸಹಾಯವಾಗಬಹುದು ಎಂದೆನಿಸಿದರೆ ಅವರಿಗೂ ಶೇರ್ ಮಾಡಿ. ನಮ್ಮ ಸ್ಪಿರಿಚುವಲ್ ವೈಬ್ಸ್ ಕುಟುಂಬಕ್ಕೆ ಸೇರಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ದೈನಂದಿನ ಜೀವನದಲ್ಲಿ ಶಿವನ ಕೃಪೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ದೇವಾಲಯದ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.